ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸಿಂಪ್ಲಿ ಹರ್ಷಿ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಹರ್ಷಿತಾ. ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮ್ಮ ಜೊತೆ ರೀಸೆಂಟಾಗಿ ನನಗಾದ ಒಂದು ಸಂತೋಷದ ವಿಷಯನ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಅದೇನಂತ ಅಂದರೆ, ರೀಸೆಂಟಾಗಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಒಂದು ಫಂಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಅದು ಏನು ಫಂಕ್ಷನ್ ಅಪ್ಪ ಅಂತಂದರೆ, ನನ್ನ ಹಸ್ಬೆಂಡ್ ಆನ್ಲೈನಲ್ಲೇ ಜ್ಯೋತಿಷ್ಯ ಕೋರ್ಸ್ ಮಾಡ್ತಾಯಿದ್ರು. ಅದನ್ನು ಅವ್ರು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿ ಅವರಿಗೆ 2 ಸರ್ಟಿಫಿಕೇಟ್ ಸಿಕ್ತು. ಜ್ಯೋತಿಷ್ಯ ವಿದ್ವಾನ್ ಅಂತ ಒಂದು, ಜ್ಯೋತಿಷ್ಯ ವಿಶಾರದ ಅಂತ ಇನ್ನೊಂದು ಸರ್ಟಿಫಿಕೇಟ್ ಸಿಕ್ತು. ಫಂಕ್ಷನ್ ಹೇಗಿತ್ತು, ಏನೇನು ಪ್ರೋಗ್ರಾಮ್ ನಡೀತು ಅನ್ನೋದನ್ನು ಇವತ್ತಿನ ವ್ಲಾಗ್ನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾರ್ಯಾರು ಸಿಂಪ್ಲಿ ಹರ್ಷಿ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಈಗ ಆಲ್ರೆಡಿ ನನ್ನ ವೀಡಿಯೋಸ್ನ ನೋಡ್ತಾ ಇರೋರಿಗೆ ತುಂಬ ತುಂಬ ಥ್ಯಾಂಕ್ಸ್. ನನ್ನ ವೀಡಿಯೋಸ್ಗೆ ಲೈಕ್ಸ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಕೂಡ ನನ್ನ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಜ್ಯೋತಿಷ್ಯ ಕೋರ್ಸ್ ಕಂಪ್ಲೀಟ್ ಮಾಡಿದವ್ರು ಎಲ್ಲರಿಗೂ ಸರ್ಟಿಫಿಕೇಟ್ ಕೊಡಬೇಕಂತ ಗುರೂಜಿ ಅವ್ರು ಹೇಳಿದಾಗ, ಅವ್ರು ಎಲ್ಲ ಸ್ಟೂಡೆಂಟ್ಸ್ ಕೂಡ ಸೇರಿ ಅವರಿಗೆ ಒಂದು ಗುರುವಂದನಾ ಪ್ರೋಗ್ರಾಮ್ನ ಕೊಡಬೇಕಂತ ಡಿಸೈಡ್ ಮಾಡಿ, ಅವ್ರು ಎಷ್ಟು ಬೇಡ ಅಂದ್ರೂ ಇವರೇ ಎಲ್ಲರೂ ಸೇರಿ ಅರೇಂಜ್ ಮಾಡಿದರು. ಆ ಗುರುವಂದನಾ ಪ್ರೋಗ್ರಾಮ್ನಲ್ಲೇ ಎಲ್ಲರಿಗೂ ಸರ್ಟಿಫಿಕೇಟ್ ಕೊಡೋದು ಕೂಡ ನಡೀತು. ತುಂಬ ಅದ್ಭುತವಾಗಿ ಮೂಡಿರುವಂಥ ಪ್ರೋಗ್ರಾಮ್. ಗುರುವಂದನಾ ಪ್ರೋಗ್ರಾಮ್ ಕಾರ್ಯಕ್ರಮ ಮೊದಲು ಗುರೂಜಿ ಅವರ ಪತ್ನಿ ಕೈಯಿಂದ ಪೂಜೆಯ ಮೂಲಕ ಪ್ರಾರಂಭ ಆಯಿತು. ಕಳಸಗಳನ್ನೆಲ್ಲ ಜೋಡಿಸಿಟ್ಟು, ದೇವರನ್ನ ಇಟ್ಟು ತುಂಬ ಚೆನ್ನಾಗಿ ಪೂಜೆ ಮಾಡಿದರು. ಅಲ್ಲಿ ಸೇರಿದ್ದ ಬೇರೆ ಸೀನಿಯರ್ ಸ್ಟೂಡೆಂಟ್ಸ್, ಜ್ಯೋತಿಷ್ಯ ಕಲ್ತಿರೋರು ಅವರೆಲ್ಲರೂ ಮಂತ್ರಗಳನ್ನ, ಶ್ಲೋಕಗಳನ್ನ ಹೇಳ್ತಾ ಇದ್ರು ಅವ್ರು ಪೂಜೆ ಮಾಡಬೇಕಾದ್ರೆ. ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಇಡೀ ಹಾಲಲ್ಲಿ ಒಂಥರ ದೈವಿಕವಾದ ಒಂದು ಭಾವನೆ ತುಂಬಿತ್ತು. ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ಈ ಮಂತ್ರ, ಈ ಶ್ಲೋಕಗಳನ್ನೆಲ್ಲ ಕೇಳಿಸ್ಕೊಳೋದು ನನಗೂ ಒಂಥರ ಖುಷಿ ಆಯಿತು. ಮನಸ್ಸಿಗೆ ತುಂಬ ಸಂತೋಷ ಅನ್ನಿಸ್ತು. ಒಳ್ಳೆಯದು, ಇದು ಕಿವಿಗೆ ಬೀಳ್ತಾ ಇದ್ರೆ ಮಗು ಕೂಡ ಕೇಳಿಸ್ಕೊಳತ್ತೆ ಒಳಗಡೆ ಅಂತ ಅನ್ನಿಸ್ತು ನನಗೆ. ಪೂಜೆ ಮುಗಿದ ಮೇಲೆ ಗುರೂಜಿ ಕೈಯಲ್ಲಿ ದೀಪ ಹಚ್ಚುವ ಮೂಲಕ ಕಾರ್ಯಕ್ರಮನ ಶುರು ಮಾಡಿದರು. ಇವ್ರ ಹೆಸರು ಶ್ರೀ ಗುರುಪ್ರಕಾಶ್ ಗುರೂಜಿ ಅಂತ. ಇವ್ರು ತುಂಬ ಫೇಮಸ್. ಆಫ್ಲೈನ್ ಆ್ಯಂಡ್ ಆನ್ಲೈನ್ ಕೋರ್ಸಸ್ ಕೂಡ ತಗೊತಾರೆ. ಇವ್ರ ಪ್ರಿಡಿಕ್ಷನ್ ಕೂಡ ಅಷ್ಟೇ ಚೆನ್ನಾಗಿದೆ. ಇವ್ರ ಹತ್ರನೇ ನನ್ನ ಹಸ್ಬೆಂಡ್ ಕೂಡ ಕಲ್ತಿದ್ದರಿಂದ ಅವರು ಕೂಡ ಇವಾಗ ಜ್ಯೋತಿಷ್ಯನ ತುಂಬ ಚೆನ್ನಾಗಿ ಹೇಳ್ತಾರೆ, ಜಾತಕನ ತುಂಬ ಚೆನ್ನಾಗಿ ನೋಡ್ತಾರೆ. ಅವ್ರು ಪ್ರಿಡಿಕ್ಟ್ ಮಾಡೋದು ಕೂಡ ಎಲ್ಲ ಕರೆಕ್ಟ್ ಆಗ್ತಾ ಇದೆ. ತುಂಬ ಜನ ಅವ್ರ ಹತ್ರ ಬಂದು ಶಾಸ್ತ್ರ ಕೇಳ್ತಾ ಇದ್ದಾರೆ. ಅವ್ರ ಫ್ರೆಂಡ್ಸ್ಗಳೇ ಆಗಲಿ, ಅವ್ರ ಕೊಲೀಗ್ಸೇ ಆಗಲಿ, ಏನಾದರೂ ಒಂದು ಶುಭ ಕೆಲಸ ಮಾಡಬೇಕಂತಂದರೆ ಅಥವಾ ಏನಾದರೂ ಕೊಂಡ್ಕೋಬೇಕಂತಂದರೆ ಫಸ್ಟ್ ಇವ್ರ ಹತ್ರ ಕಾಲ್ ಮಾಡಿ ಇವ್ರನ್ನ ಕೇಳಿ ಇವ್ರ ಹತ್ರ ಒಪಿನಿಯನ್ ತಗೊಂಡ್ಮೇಲೆ ಮುಂದುವರಿತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಈ ಥರ ಯಾರೋ ಒಬ್ಬರು ನನ್ನ ಹಸ್ಬೆಂಡಲ್ಲಿರೋ ಟ್ಯಾಲೆಂಟನ್ನ ಗುರುತಿಸಿ ಬರ್ತಾ ಇದ್ದಾರೆ. ಅವ್ರಿಗೆ ಈ ಥರ ಒಂದು ಟ್ಯಾಲೆಂಟ್ ಇದೆ, ಅವ್ರು ಅದರಿಂದ ಹೆಲ್ಪ್ ಮಾಡ್ತಾ ಇದ್ದಾರೆ, ಒಳ್ಳೆ ಅಡ್ವೈಸ್ ಕೊಡ್ತಾ ಇದ್ದಾರೆ. ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಅದಕ್ಕೆ ಸೊಲ್ಯೂಷನ್ ಕೊಡ್ತಾ ಇದ್ದಾರೆ. ಗುರೂಜಿ ಅವ್ರ ಹತ್ರ ವಿದ್ಯಾಭ್ಯಾಸ ಮಾಡಿದವರು ಎಲ್ಲರೂ ಕೂಡ ತುಂಬ ಒಳ್ಳೆ ಜ್ಯೋತಿಷಿಗಳಾಗಿದ್ದಾರೆ. ತುಂಬ ಒಳ್ಳೆ ಸ್ಥಾನಗಳಲ್ಲಿದ್ದಾರೆ. ಫಾರಿನಲ್ಲೆಲ್ಲ ದೇವಸ್ಥಾನಗಳಲ್ಲಿ ಅರ್ಚಕರಾಗಿ ಕೆಲಸ ಮಾಡಿ ಮತ್ತೆ ಬಂದಿರೋರೆಲ್ಲರೂ ಇದ್ದಾರೆ ಅಂತ ಕೇಳಿ ತುಂಬ ಖುಷಿ ಆಯಿತು. ಇಂಥ ಒಳ್ಳೆಯ ಗುರು ನನ್ನ ಹಸ್ಬೆಂಡಿಗೆ ಸಿಕ್ಕಿದ್ದು ನಂಗೆ ತುಂಬ ಖುಷಿ ಆಯಿತು. ದೀಪ ಬೆಳಗಿದ ನಂತರ ಅಲ್ಲಿ ಬಂದಿದ್ದ ಒಬ್ಬಳು ಹುಡುಗಿ ಗಣೇಶನ ಹಾಡನ್ನು ಹೇಳೋ ಮೂಲಕ ವಿಘ್ನ ವಿನಾಶಕನ್ನ ನೆನಪಿಸ್ಕೊಂಡು ಪ್ರೋಗ್ರಾಮ್ಗೆ ಚಾಲನೆ ಕೊಟ್ಲು. ಗುರೂಜಿಗಳ ಸೀನಿಯರ್ ಸ್ಟೂಡೆಂಟ್ಸ್ ಶ್ಲೋಕ ಹೇಳೋದ್ರ ಮೂಲಕ ಆ ಪ್ರೋಗ್ರಾಮ್ನ ಅಲ್ಲಿಂದ ಮುಂದೆ ಕಂಟಿನ್ಯೂ ಮಾಡಿದ್ರು. ಅದು ಮುಗಿದ ನಂತರ ಅವರ ಸೀನಿಯರ್ ಸ್ಟೂಡೆಂಟ್ಸ್ ಎಲ್ಲರೂ ಸೇರಿ ಗುರುಗಳ ಪಾದ ತೊಳೆದು ಅವರಿಗೆ ಪಾದ ಪೂಜೆ ಮಾಡಿ ಗುರುಗಳಿಗೆ ಒಂದು ಗೌರವವನ್ನು ಸಲ್ಲಿಸಿದ್ರು. ಅವರ ಸೀನಿಯರ್ ಸ್ಟೂಡೆಂಟ್ಸ್, ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಆಗಿರೋ ಜ್ಯೋತಿಷ್ಯರು, ಅವರ ಜೊತೆಗಿನ ಇಂಟರ್ಯಾಕ್ಷನ್ಸ್, ಅವರಿಂದ ಕಲ್ತಿದ್ದು ಎಲ್ಲನೂ ಹೇಳ್ಕೊಂಡ್ಮೇಲೆ ಗುರೂಜಿ ಅವರು ಕೂಡ ತಮ್ಮ ಅನುಭವಗಳನ್ನ, ಅವರು ನಡೆದು ಬಂದ ಒಂದು ದಾರಿನ, ಅವ್ರ ಬದುಕಿನ ಬಗ್ಗೆ ಎಲ್ಲರ ಹತ್ರ ಹೇಳ್ಕೊಂಡ್ರು. ಅದಾದಮೇಲೆ ಸರ್ಟಿಫಿಕೇಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು. ತುಂಬ ಜನ ಆದಮೇಲೆ ನನ್ನ ಹಸ್ಬೆಂಡ್ನ ಕೂಡ ಕರೆದ್ರು. ನೋಡಿ, ನನ್ನ ಹಸ್ಬೆಂಡ್ ಹೋಗಿ
ಕಾಲಿಗೆ ಫಸ್ಟ್ ನಮಸ್ಕಾರ ಮಾಡಿ ಸರ್ಟಿಫಿಕೇಟ್ ತೊಗೊತಾ ಇದ್ದಾರೆ. ನಂಗೆ ತುಂಬ ಖುಷಿ ಆಯಿತು. ಆ ಸರ್ಟಿಫಿಕೇಟ್ ತೊಗೊಂಡಿದ್ದು 2 ಸರ್ಟಿಫಿಕೇಟ್ ತೊಗೊತಾ ಇದ್ದಾರೆ. ತುಂಬ ಕಷ್ಟಪಟ್ಟು ಜ್ಞಾನವನ್ನು ಪಡ್ಕೊಂಡಿದ್ದಾರೆ, ಕೋರ್ಸ್ ಮಾಡಿದ್ದಾರೆ. ಹಾಗಾಗಿ ಅವ್ರು ಸರ್ಟಿಫಿಕೇಟ್ ಇಸ್ಕೊಳ್ಳೋದು ನೋಡಿ ನಂಗೆ ತುಂಬ ಸಂತೋಷ ಆಯಿತು. ನನ್ನ ಹಸ್ಬೆಂಡ್ ತುಂಬ ಖುಷಿಪಟ್ಟರು. ಅವರು ತುಂಬ ಇಷ್ಟಪಡ್ತಾರೆ ಗುರೂಜಿಗಳನ್ನ. ಅವರಿಂದ ಸರ್ಟಿಫಿಕೇಟ್ ಇಸ್ಕೊಂಡಿದ್ದು ಅವ್ರಿಗೆ ತುಂಬ ಖುಷಿ ಆಯಿತು. ಅವ್ರಿಗೆ ಮುಂಚೆಯಿಂದನೂ ಈ ಜ್ಯೋತಿಷ್ಶಾಸ್ತ್ರ ಎಲ್ಲ ತುಂಬ ಇಂಟ್ರೆಸ್ಟ್ ಇತ್ತು. ಅವತ್ತಿನ ದಿನ ತುಂಬ ಖುಷಿಯಾಗಿ ಹೋಯಿತು. ನಾನು ತುಂಬ ಖುಷಿಯಾಗಿದ್ದೆ. ನನ್ನ ಹಸ್ಬೆಂಡ್ ಕೂಡ ತುಂಬ ಖುಷಿಯಾಗಿದ್ದರು. ಅಲ್ಲೇ ಊಟ ಕೂಡ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಎಲ್ಲರ ಜೊತೆ ಮಾತಾಡಿಕೊಂಡು ಅವ್ರ ಆನ್ಲೈನ್ ಫ್ರೆಂಡ್ಸ್ ಎಲ್ಲ ಇದ್ದರು. ಅವ್ರ ಹತ್ರ ಮಾತಾಡಿಕೊಂಡು ಗುರುಗಳ ಆಶೀರ್ವಾದ ಪಡ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಅವತ್ತಿನ ದಿನಾನೇ ತುಂಬ ಒಂದು ದೈವಿಕವಾದ ಒಂದು ಅನುಭವ ಆಗ್ತಾ ಇತ್ತು. ಆ ಹೋಮ, ಶ್ಲೋಕ, ಪೂಜೆ ಎಲ್ಲನೂ ನೋಡಿ ತುಂಬ ಖುಷಿ ಆಯಿತು. ಇಷ್ಟನ್ನು ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.